ಅದು ಅವತ್ತು ಒಂದ್ ದಿವಸ ಆ ಥರ ಆಯ್ತು. ಯಾವತ್ತು ಹೇಳು? ಯಾಕಣ್ಣ ಅದೇ ಒಂದ್ ವಾರ 15 ದಿವಸ ಆಯ್ತು, 15 ದಿವಸ ಆಯ್ತಪ್ಪ. ಈಗ ರೀಸೆಂಟಾಗಿ ಹ್ಮ್ ಏನಾಗಿತ್ತು ಅವತ್ತು? ಏನಪ್ಪ ಇಚ್ಚಿದಂಗೆ ಆ ಥರ ಆಯ್ತು ಅಪ್ರೂಪಕ್ಕೆ. ಹಾಂ ಹಾಂ ಹಾಂ. ನಿಮಗೂ ಗೊತ್ತಿಲ್ಲ ಏನಕ್ಕೆ ಆ ಥರ ಆಯ್ತು ಅಂತ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ ಜೆ ಸುನೀಲ್ ಕಡೆಯಿಂದ ಸುನೀಲ್ ಡ್ರೈವ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಹಾಗೆ ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಡೀಲ್ಗಳು ಕಳಿಸ್ತೆ ಅಂದರೆ ಈ ಕೆಳಗಿನ ನಾನು ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಸ್ವಲ್ಪ ಡೀಟೇಲ್ಸ್ನು ಕೂಡ ನೀವು ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಮೆಸೇಜ್ ಕಳಿಸಿದ್ದಾರೆ ರಮೇಶ್ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಇವರ ಸೋದ್ರ ಮಾವ ಅಂತ ಇವ್ರ ಹೆಸರು ವಸಂತ್ ಅಂತ ಹೇಳಿ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ರಮೇಶ್ಗೆ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ. ಹಲೋ ರಮೇಶ, ಹಲೋ ಹೇಳಣ್ಣ. ಎಲ್ಲಿದ್ಯಪ್ಪ? ಇಲ್ಲೇ ಮಂತವೆ ನನ್ನ ಮೇಲೆ ಹಣೆ? ದೇವ್ರ ಸತ್ತಗೂ ಮಂತವ ಇದ್ದೀನಿ. ಇಲ್ಲ ನನ್ನ ಮೇಲೆ ಹಣೆ ಮಾಡು. ನಿನ್ನ ಹಣೆಗೂ ಮಂತವ ಇದ್ದೀನಿ. ಯಾಕಣ್ಣ? ಹೇಳ್ತೀನಿ, ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಯಾರು ಇಲ್ಲ ಕಣ. ಯಾಕಣ್ಣ? ನೀನೇನೋ ಒಂದು ವಿಚಾರ ಕೇಳಬೇಕಾಗಿತ್ತು. ಕೇಳೋಣ. ನೀನು ನಿಜ ಹೇಳ್ತೀನಿ ಅಂತಂದರೆ ಕೇಳ್ತೀನಿ. ಹೇಳಣ್ಣ, ಕೇಳ್ತೀನಿ. ಮುಟ್ಕೊಂಡು ಹೇಳು, ನಿಜ ಹೇಳ್ತೀನಿ ಅಂದ್ಬಿಟ್ಟು ನಾನು ಕೇಳ್ತೀನಿ. ನಿಜ ಗ್ಯಾರಂಟಿ ಹೇಳ್ತೀನಿ ಕಣ. ಯಾಕಣ್ಣ? ನನಗೆ ಡೌಟ್ ಕ್ಲಿಯರ್ ಆಗಬೇಕು, ಅದಕ್ಕೆ. ಹೇಳಣ್ಣ, ಏನು ಅಂತಣ್ಣ? ಇವತ್ತು ಕ್ಲಿಯರ್ ಮಾಡ್ಕೊಂಡೇ ಬಿಡೋಣ ಅಂತ ಫೋನ್ ಮಾಡಿರೋದು ನಾನು. ಹಾಂ. ಈಗ ನಿಂಗೆ ಯಾವತ್ತಾದರೂ ಮಧ್ಯರಾತ್ರಿ ಇದಕ್ಕಿದ್ದಂಗೆ ರೀಸಸ್ಗೆ ಹೋಗಕ್ಕೆ ಅರ್ಜೆಂಟ್ ಆಗೈತಾ? ಇಲ್ಲ. ಕ್ಯಾಪಸ್ಕೋ ಕರೆಕ್ಟಾಗಿ? ಇಲ್ಲ ಕಣ, ಮಧ್ಯರಾತ್ರಿಗೆ ಹಂಗೆ ಇಲ್ಲ. ಯಾವತ್ತು ನೀನು ಮನ್ಗಿದ್ದು ಎದ್ದು ಬಂದೇ ಇಲ್ವಾ ರೀಸಸ್ಗೆ ಹೋಗಕ್ಕೆ? ಅದು ಅವತ್ತು ಒಂದ್ ದಿವಸ ಆ ಥರ ಆಯ್ತು. ಯಾವತ್ತು ಹೇಳು? ಯಾಕಣ್ಣ ಅದೇ ಒಂದ್ ವಾರ 15 ದಿವಸ ಆಯ್ತು, 15 ದಿವಸ ಆಯ್ತಪ್ಪ. ಈಗ ರೀಸೆಂಟಾಗಿ ಏನಾಗಿತ್ತು ಅವತ್ತು? ಏನಪ್ಪ ಇಚ್ಚಿದಂಗೆ ಆ ಥರ ಆಯ್ತು ಅಪ್ರೂಪಕ್ಕೆ. ಹಾಂ ಹಾಂ ಹಾಂ. ನಿಮಗೂ ಗೊತ್ತಿಲ್ಲ ಏನಕ್ಕೆ ಆ ಥರ ಆಯ್ತು ಅಂತ. ಗಾಬರಿ ಮಾಡ್ಕೊಳ್ಳೋದು ಏನಿಲ್ಲ ಬಿಡು. ಏನಂದ್ರೆ ನೀನು ಮಲಗಿದ್ದೆದ್ದು ರೀಸಸ್ಗೆ ಹೋಗಿದ್ದಲ್ಲ, ಹಾಂ. ಆಗ ಕಣ್ಣು ಮುಚ್ಕೊಂಡು ಹೋದೋ ಕಣ್ಣು ಬಿಟ್ಕೊಂಡೇ ಹೋದೋ? ಕಣ್ ಬಿಡ್ಕೊಂಡು ಹೋಯ್ತು. ಯಾಕಣ್ಣ? ಗ್ಯಾಪಸ್ಕೋ ಕರೆಕ್ಟಾಗಿ. ಕಣ್ ಮುಚ್ಕೊಂಡು ಏನಿಲ್ಲ, ಕಣ್ ಬಿಡ್ಕೊಂಡು ಹೋಯ್ತು. ಯಾಕಣ್ಣ? ನಿನಗೆ ಗ್ಯಾಪ್ನ ಬರ್ತಾ ಇಲ್ವ ನಾವು? ಕರೆಕ್ಟಾಗಿ ಗ್ಯಾಪಸ್ಕೋ. ಗ್ಯಾಪ್ ನಿಸ್ಕೊಂತ ಕಣ. ಒಳಗಿಂದ ಆಚೆಗೆ ಹೋಗ್ಬೇಕು, ಕಣ್ ಬಿಟ್ಕೊಂಡೆ ತಾಂಡೆ ಹೋಗೋದು ಮತ್ತೆ ಆಚೆಗೆ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ. कृपया कुछ समय पश्चात प्रयास करें। ಹಲೋ. ಹಲೋ, ಯಾರು? ಇದ್ಯಾರು ಮಾತಾಡೋದು? ನೀವ್ಯಾರು? ರಮೇಶ್ ಅವ್ರಿಗೆ ಫೋನ್ ಮಾಡ್ತಿದ್ರು ಅಂತಲ್ಲ. ಓ, ಆ ದೊಡ್ಡ ಮನುಷ್ಯ ನಿನ್ನ ಕೈಲಿ ಮಾಡಿಸೋಣ ಫೋನು? ನೀ ಯಾರಪ್ಪ ಮಾತಾಡೋದು? ನಾವ್ ಯಾರನ್ನ ಹೇಳಿ, ನೀವ್ಯಾರು ಅಂತ ಹೇಳಿ. ಅಲ್ಲ ಅವನಿಗೆ ಬಾಡಿ ಗಾರ್ಡಾಗಿ ನೀನು ಬಂದಿರೋದ ಇವಾಗ? ಬಾಡಿಗಾರ್ಡು ಎಂತದಿಲ್ಲ, ಫ್ರೆಂಡ್ಶಿಪ್ ಅಲ್ಲ ತರ ತ್ಯಾಗಕ್ಕಿಗೆಲ್ಲ ಮಾಡ್ತೀವಿ ಹೇಳ್ರಿ. ನಾನು ಏನು ಕೇಳ್ದೆ ಅಂತ ದೊಡ್ಡ ಮನುಷ್ಯ ನಿಮ್ಗೆ ಹೇಳ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಮಾಡಿಸವನೆ. ಯಾರೋ ತಲೆ ತಿಂತವ್ರೆ ಅಂತಂದ, ಹಾಕು ನಂಬರ್ ಅಂತಂದೆ, ನಂಬರ್ ಕೊಟ್ಟ ಮಾಡ್ದೆ. ತಲೆ ತಿಂತವ್ರೇನ್ನ? ಇದೇ ಮಾತನ್ನ ಅವನು ಅವ್ನ ಬಾಯಿಗೆ ಉಳಬೇಡ. ಲೈನ್ಗೆ ಹಾಕಿ ಅವ್ನು ಒಂಚೂರು. ಲೈನಿಂದ ಕಟ್ ಮಾಡೋಣ, ನಂಬರ್ ಕೊಟ್ಟು ಕಟ್ ಮಾಡ್ದೆ. ಇವಾಗ ಅವನಿಗೆ ಸಿಕ್ಕಿದ್ರೆ ನಾನು ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡಿ. ನೀವು ಯಾರು ಏನು ಅಂತ ಗೊತ್ತಿಲ್ಲ, ನನಗೆ ರೆಸ್ಪೆಕ್ಟ್ ಐತೆ ನಿಮ್ಮ ಮೇಲೆ. ಯಾರು ಅಂತ ಹೇಳ್ರಿ, ಹೇಳ್ತೀವಿ. ಏನ್ ತಪ್ಪ ಐತಿ ಅಂತ ಹೇಳ್ರಿ. ಆಯ್ತು, ದೊಡ್ಡದು ಆಗ್ಬಾರ್ದೆ ಆಗಿರೋದಕ್ಕೆ ಮಾಡಿದ್ದು. ಮಂಗುನ್ ಥರ ನಿಮ್ಗೆ ಕೊಟ್ಬಿಟ್ಟು ಮಾತಾಡ್ತಾವನೆ ಅವನು. ಇರಲಿ, ಸಿಕ್ಕಾಕಬೇಡ ಅಂತೇಳಿ ನನ್ನ ಹತ್ರ ಅವನು. ಇಲ್ಲ ಹೇಳ್ರಿ, ಅದೇನು ಅಂತ ನಾವೇ ಹೇಳ್ತೀವಿ. ಅದು ಯಾಕೆ? ಇರಲಿ ಸುಮ್ಮನೆ ಯಾಕೆ ಮಾತು? ನಮಗೂ ನಿಮ್ಗೆ ಯಾಕೆ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಿಮ್ದು ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಎಲ್ಲ ನಾವು ಹುಡುಗರು ವಿಚಾರದಾಗ ಈಗ ನಂಬರ್ ಬರಲ್ಲ, ಬರಲ್ಲ, ಯಾರು ಬರಲ್ಲ, ಏನು ಅಂತ ಹೇಳ್ರಿ ಮ್ಯಾಟರ್. ಇಲ್ಲ ಬಾಯಿ ಬಿಟ್ರೆ ಬರೀ ಸುಳ್ಳು ಅವನು. ಏನಂದ? ನಾನು ಫಸ್ಟ್ ಕೇಳಿದೆ, ಏನಪ್ಪ ನಿನಗೆ ಯಾವತ್ತಾದರೂ ಮಧ್ಯರಾತ್ರಿ ಯಾವಾಗಲಾರು ಒಂದಕ್ಕೆ ಹೋಗಕ್ಕೆ ಅರ್ಜೆಂಟಿಗೆ ಆಗಿ ಎದ್ದಿಗಿದ್ದಿದ್ದ ಅಂತ ಕೇಳಿದೆ. ಇಲ್ಲ ಅಣ್ಣ, ನನಗೆ ಯಾವತ್ತೂ ಅರ್ಜೆಂಟ್ ಆಗಿಲ್ಲ ಅಂತಂದ. ಕರೆಕ್ಟಾಗಿ ಜ್ಞಾಪಿಸ್ಕೊ ಅಂತ ಅಂದಮೇಲೆ, ಹ್ಞೂ ಅಣ್ಣ ಈಗ ಒಂದು 15 ದಿವಸದಲ್ಲಿ ಹಂಗೆ ಆಗಿತ್ತು, ಮಧ್ಯರಾತ್ರಿ ಎದ್ದಿದ್ದೆ ಒಂದಕ್ಕೆ ಹೋಗೋಕ್ಕೆ ಅಂತ ಅಂದ.
ಸರಿ ಹೋಗಿದ್ದಲ್ಲ ಕಣ್ಣು ಬಿಟ್ಕೊಂಡು ಹೋದೋ ಕಣ್ಣು ಮುಚ್ಕೊಂಡೇ ಹೋದೋ ಒಂದಕ್ಕೆ ಅಂತ ಕೇಳಿದೆ, ತಪ್ಪಾ? ಗೊತ್ತಿರೋರಿ ಅವ್ನಿಗೆ ನೀವು. ಇನ್ನೇನು ಗೊತ್ತಿಲ್ದೇದವ್ರು ಹಿಂಗೆಲ್ಲ ಕೇಳೋಕ್ಕಾಯ್ತದೆ, ನೀವು ಚೆನ್ನಾಗಿ ಅಂತೀವಿ. ಗೊತ್ತಿ ಅಂದ್ರೆ ಅವನಣ್ಣ ತಮಾಷೆನೇ ಸೀರಿಯಸ್ ಆಗ್ತಾ ಅಂತಾನೆ. ಯಾವಾಗಿಂದ ಹಂಗೆ ಅವನು? ಕರೋನಾಕ್ಕಿಂತ ಮುಂಚೆ ಹಿಂಗೇನೋ, ಕರೋನಾ ಆದ್ಮೇಲೆ ಹಿಂಗ ಅವನು? ಮುಂಚೆ ನಂಗೆ ನಾವು ಕೆಲ್ಸಕ್ಕೆ ಕರ್ಕೊಂಡು ಹೋದ್ರೆ ನಾವೇನು ಸುಮ್ಮನೆ ತಮಾಷೆ ಒಂದ್ ಮಾತಂದ್ರೆ ನಮ್ಮೆಲ್ಲ ಜಗಳ ಮಾಡ್ಕೊಂಡು ಸುಮ್ಮನೆ ಬಂದ್ಬಿಡ್ತಾನೆ. ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಅಂತ ಗೊತ್ತು. ಮಾತ್ರ ತಂದಿಕ್ಕಿ ಅಂದ್ರೆ ಊರಾಗೆ ತಂದಿಕ್ ತಮಾಷೆ ಇರೋದು ಜಾಸ್ತಿ. ನಮ್ಗೆ ಇಂಥವೆಲ್ಲ ನನಗ್ ಆಗ್ತಾನೆ ಮಾತಾಡೋ ಅಂತ ನಾನು ಅದಕ್ಕೆ ನಂಬರ್ ಆಗೋ ಮಾತಾಡ್ತೀನಿ ಅಂತಂದು. ನನ್ಗೇನಿಕ್ಕೂ ಇಲ್ಲ, ನನ್ಗೇನಿಕ್ಕೂ ಇಲ್ಲ. ನನಗೂ ಮೊನ್ನೆ ಹಿಂಗೆ ಆಗಿತ್ತಾ, ನಾನ್ ಕಣ್ಣು ಮುಚ್ಕೊಂಡು ನಿದ್ದೆ ಹಾಳಾಯ್ತದೆ ಅಂತ ಹಂಗೆ ಬಂದ್ ಮಾಡ್ಬಿಟ್ಟಿದೀನಿ, ಬಾಗಿಲು ಓಪನ್ ಮಾಡ್ಕೊಂಡು ನೈಟ್ 2:30-3 ಗಂಟೆಲಿ. ಬೆಳಗ್ಗೆ ಎದ್ದು ನೋಡಿದ್ರೆ ಇಲ್ಲಿ ನಮ್ಮಮ್ಮ ಬಾಯಿಗೆ ಬಂದಂಗೆ ಬೈತಾವ್ರೆ. ಹೋಗಿ ನಿದ್ದೆ ಗಣ್ಣಲ್ಲಿ ಫ್ರಿಡ್ಜ್ ತೆಗೆದು ಊದ್ಬಿಟ್ಟಿದೀನಿ. ಸರಿ ಆಯ್ತು ಬಿಡಿ, ಹಂಗಂದ ಅದಕ್ಕೆ ಮಾಡ್ದೆ ರಿಟರ್ನ್. ಅವನೇ ಮಾಡ್ತಾವನಿ ರೀ. ಹಲೋ ಹಲೋ ರಮೇಶ ಅಣ್ಣ, ಯಾರು ಹೇಳಣ್ಣ ನೀನು? ಹೇಳ್ತೀನಿ. ನೀನೇನು ಅವಾಗ್ಲೇ ಊರವ್ರಿಗೆಲ್ಲ ನನ್ನ ನಂಬರ್ ಕೊಟ್ಬಿಟ್ಟು ಯಾರ್ಯಾರಿಗೆಲ್ಲ ಫೋನ್ ಮಾಡಿಸ್ತಿದ್ಯಲ್ಲಪ್ಪ ನೀನು? ದೇವ್ರು ಫೋನ್ ಮಾಡ್ತದಲ್ಲ ಕಣ, ಮತ್ ನೀನ್ ಏನೇನ ಕೇಳಿದ್ ಹೆಂಗಣ್ಣ ಏನೇನ ಹೇಳ್ತಾರಣ್ಣ? ಮತ್ತೆ ಏಯ್ ಸ್ವಲ್ಪ ಯಾರು ಅಂತ ಹೇಳಪ್ಪ, ಸುಮ್ನ ರೋಸ್ ಕೊಡತ್ತ. ರೋಸದಲ್ಲ ನಿನಗೆ, ಸ್ವಲ್ಪ ಗಂಡಸ್ರ ತರ ಮಾತಾಡೋ ನೀನು. ಇದ್ಯಾಕೆ ಏನೇನೋ ಕೇಳ್ಬಿಟ್ಟು ನಾನು ನಿನ್ನ ಹತ್ರ ನಾನು ಏನ್ ಕೇಳ್ಬಾರ್ದು? ಏನ್ ಕೇಳಿದೆ ನಿನ್ಗೆ? ಮಧ್ಯರಾತ್ರಿ 1 ಯಾವತ್ತಾರ ಅರ್ಜೆಂಟ್ ಆಗೈತೆ ಅಂತ. ನಾನ್ ಹೇಳ್ತಾರದ್ ಹೆಂಗ್ ಗೊತ್ತಾ? ಈಗ ನೀನು ಏನೇನೋ ಕೇಳಿದ್ರೆ ನಾನು ಏನ್ ಹೇಳಪ್ಪ? ಅಲ್ಲ ಏನೇನೋ ಅಲ್ಲ, ಮಧ್ಯರಾತ್ರಿ ನಿಂಗೆ 1 ಹೋಗಕ್ಕೆ ಯಾವತ್ತಾರ ಅರ್ಜೆಂಟ್ ಆಗಿತ್ತ ಎದ್ದು ಹೋಗಿದ್ದ ಅಂತ ಕೇಳೋದು ನಿನ್ ಏನೇನೋನಾ? ಸರಿ ಕಣ್ಬಿಡು. ಮತ್ತೆ ಅಣ್ಣ, ಮತ್ತೆ ನೀನು ಹಂಗ ಕೇಳಿದ್ರು ಮತ್ತೆ ನಾನು ಏನ್ ಹೇಳಪ್ಪ ಅದೇಳು. ಹೋಗಿದ್ರೆ ಹೋಗಿದ್ದೇನು, ಇಲ್ಲ ಅಂದ್ರೆ ಇಲ್ಲ ಅನ್ನು ಆಡದಲ್ಲ ಕಣ. ಮತ್ತೀಗ ಹೆಂಗ್ ಗೊತ್ತಾ, ಇಲ್ಲೆಲ್ಲ ಹೋಗ್ತಾ ಇದ್ ನನ್ ನೀನ್ ಫೋನ್ ಮಾಡ್ರಿ ಮತ್ತೆ ಏನೇನ ಕೇಳಿ ನಾನು ಏನ್ ಹೇಳೋಣ? ನಿನ್ ಹೆಸರನ್ನ ಹೇಳು, ಯಾರು ಅಂತ. ಯಾಕೆ ಹುಡುಗರು ಕಳ್ಸಕ ಹೊಡಿಯಕ್ಕೆ? ಹೊಡಿಯಕಲ್ಲ ಕಣ, ನಿನ್ ಯಾಕೆ ಹೊಡಿಯ ನಾನು? ಮತ್ತೆ ಅದ್ ಯಾವನ್ ಕೆಲ ಫೋನ್ ಕೊಟ್ಟು ಮಾಡ್ಸಿದಲ್ಲ ಫೋನ್ ಅಷ್ಟೇ. ಅಣ್ಣ ನಾವ್ ಫ್ರೆಂಡೇ ಕಣ ಅವನು, ನನಗ್ ಗೊತ್ತಾಗ್ಬೇಕಲ್ಲ. ನಾನ್ ಕೇಳ್ತಿದ್ದಲ್ಲ ಅದಕ್ಕೆ ಅವನು ವರ್ಲ್ಡ್ ಅಲ್ಲಿ ಇದ್ದಾವಲ್ಲಿ, ಅದಕ್ಕೆ ಯಾರೋ ಅಣ್ಣ ಮಾತಾಡ್ತಾ ನೋಡ್ಲಾ ಅಂತಂದೆ. ಅವ್ನ ಅದಕ್ಕೆ ನಂಬರ್ ಇಸ್ಕೊಂಡು ನಂಗೆ ವಾರ್ಡ್ ಹಾಕ್ತ. ನಿನ್ ಹೆಸರು ಏನ್ ಹೇಳು ಫಸ್ಟ್? ನೀನ್ ಭಯ ಪಟ್ಕೊಳಲ್ಲ ಅಂದ್ರೆ ಹೇಳ್ತೀನಿ. ನಾನ್ ಯಾಕೆ ಭಯ ಪಡ್ಕೊಳ? ನಾನ್ ಅದು ಸರಿ, ನಿನ್ಗೆ ಯಾರು ನನ್ನ ನಂಬರ್ ಕೊಟ್ಟಿದ್ದು ಅಂತ ಹೇಳಿದ್ದು? ಹೆಸರು ಹೇಳ್ದೆ ಇಷ್ಟೊಂದು ಬೆಚ್ಚೋಯ್ತಿದ್ದೀನಿ ನೀನು. ಹೆಸರು ಹೇಳಿದ್ರೆ ನಿನ್ಗೆ ಬಿಡು ಇವಾಗ್ಲೇ ಆಗೋಯ್ತದೆ, ನಿನ್ಗೆ 1 ಗಂಟೆಲಿ ಆಗೋದು. ಹೆಸರು ಹೇಳೋಣ ಯಾರು ಅಂತ? ನಿಮ್ಮ ವಸಂತ ಅವನಲ್ಲ, ಅವನ್ ಫ್ರೆಂಡು ನಾನು. ಅದೇ ವಸಂತ ಮಾಮ ರಿಲೇಷನ್? ಕಣಪ್ಪ, ಒಂಥರ ರಿಲೇಷನ್. ನಿಮ್ ಹೆಸರು ಬೋತ್ರಾಜ್ ಅಲ್ವಾ? ಬೋತ್ರಾಜು ಅಲ್ಲ, ಭೂತ್ರಾಜು ಅಲ್ಲ, ರಮೇಶು. ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನೀಲ್ ಅಂತ. ಸುನೀಲು? ಬರೀ ಸುನೀಲು ಅಲ್ಲ, RJ ಸುನೀಲ್ ಅನ್ಬಿಟ್ಟು ನಿಮ್ಮ ಮಾಮ ಅವರು ನಿಮ್ಗೆ ಬಕ್ರಾ ಮಾಡಕ್ ನೀನ್ ನಂಬರ್ ಕಳ್ಸಿದ್ರು, ಅದಕ್ಕೋಸ್ಕರ ಕಾಲ್ ಮಾಡಿದ್ದು. ಇದು ಯಾಕೆ ವಾಯ್ಸೇ ನಿಂತೋಯ್ತು? ನನಗ್ ಭಯ ಆದಂಗ. ಅಯ್ಯೋ ಶಿವನೇ, ನಿನ್ ಫ್ರೆಂಡ್ ಬೇರೆ ನಂಬರ್ ಕಳಿಸಿ ಅವನ್ ನನಗ್ ಫೋನ್ ಮಾಡಿ. ಬೇಕಾದ್ರೆ ಬೇರೆ ಏನಾರ ಕೇಳಿದ್ರೆ ಒಂಥರ ಇದು ಅದು ಮೇನ್ ಇರೋದೇ ಅದು. ಏನಾರ ಒಂಚೂರು ಇದಾದ್ರೆ ಭಯ ಅಷ್ಟೇ. ಓಕೆ ಸರಿ ಕಣಮ್ಮ, ಆಯ್ತು. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ನೋಡಿ, ಸಕ್ಕದಾಗಿರೋ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಗಿದ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನಿಂದ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ, ಅದರಿಂದ ನಗುತ್ತೆ ಹ್ಯಾಪಿಯಿಂದ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ ಸುನೀಲ್, prank calls.